ಬೇಸಿಗೆ ರಜೆ ಮುಗಿಸಿ ಮಕ್ಕಳೆಲ್ಲ ಶಾಲೆ ಕಡೆ ವಾಪಸ್ ಮುಖ ಮಾಡಿದ್ದಾರೆ. ಸ್ಕೂಲ್ಗಳೇನೋ ರೀಓಪನ್ ಆಯಿತು. ಆದರೆ ಇದೇ ಹೊತ್ತಲ್ಲೇ ಕೋವಿಡ್ ಕೂಡ ತನ್ನ ಕಂಬದ ಬಾಹುಗಳನ್ನೇ ದಿನೇ ದಿನೇ ಚಾಚುತ್ತಲೇ ಇದೆ. ಇದು ಶಿಕ್ಷಕರು ಪೋಷಕರ ಟೆನ್ಷನ್ ಹೆಚ್ಚಿಸಿದೆ. ಆದರೆ ಮಹಾಮಾರಿ ವಿರುದ್ಧ ಹೋರಾಟಕ್ಕೆ ಸಿದ್ಧವಾಗಿ ನಿಂತಿರೋ ಸರ್ಕಾರ ಶಾಲೆಗಳಿಗೆ ಸುತ್ತೋಲೆ ಹೊರಡಿಸಿದೆ. ಈ ಕುರಿತ ಡೀಟೇಲ್ಸ್ ಎಲ್ಲಿದೆ ನೋಡಿ. ಒಂದೆಡೆ ಸಮ್ಮರ್ ಹಾಲಿಡೇಸ್ ಮುಗಿದು ಶಾಲೆಗಳು ರೀಓಪನ್ ಆಗಿವೆ. ಮಕ್ಕಳು ಶೈಕ್ಷಣಿಕವಾಗಿ ಹೊಸ ಹುಮ್ಮಸ್ಸಿನೊಂದಿಗೆ ಮುಂದಿನ ಹೆಜ್ಜೆ ಇಟ್ಟಿದ್ದಾರೆ. ಮುಂದಿನ ತರಗತಿಗೆ ಖುಷಿಯಾಗಿ ಇವತ್ತಿಂದ ಎಂಟ್ರಿ ಕೊಟ್ಟಿದ್ದಾರೆ. ಆದ್ರೆ ಈ ಎಕ್ಸೈಟ್ಮೆಂಟ್ ಜೊತೆಗೆ ಪೋಷಕರು ಶಿಕ್ಷಕರಿಗೆ ಕೋವಿಡ್ ಫಿಯರ್ ಕೂಡ ಸತಾಯಿಸೋಕೆ ಶುರು ಮಾಡಿದೆ. ಮಹಾಮಾರಿಯ ಆತಂಕ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರೋ ಬೆನ್ನಲ್ಲೇ ಪೋಷಕರಿಗೆ ಮಕ್ಕಳದ್ದೇ ಟೆನ್ಷನ್ ಶುರುವಾಗಿದೆ. ಆದ್ರೆ ನೀವು ಹೆದರಬೇಡಿ, ನಾವಿದ್ದೇವೆ, ನಾವು ಕೋವಿಡ್ನ ಸಕ್ಷಮವಾಗಿ ಎದುರಿಸೋಣ ಅಂತ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಕೂಡ ಫುಲ್ ಆಕ್ಟಿವ್ ಆಗಿದೆ. ಈಗಾಗಲೇ ಕೋವಿಡ್ ತಡೆಗಟ್ಟಲು ಪಾಲಿಸಬೇಕಾದ ಒಂದಷ್ಟು ಸೂಚನೆಗಳ ಸುತ್ತೋಲೆಯನ್ನ ಹೊರಡಿಸಿದೆ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ರಜೆ ಮುಗಿತು, ಶಾಲೆ ಮತ್ತೆ ಶುರುವಾಗೇ ಬಿಡ್ತು. ಇಂದಿನಿಂದ ಶಾಲೆಗಳು ಮತ್ತೆ ರೀಓಪನ್. ಕೋವಿಡ್ ಫಿಯರ್ ಅಲರ್ಟ್ ಆದ ಹೆಲ್ತ್ ಡಿಪಾರ್ಟ್ಮೆಂಟ್. ಶಾಲಾ ಆವರಣ, ಕೊಠಡಿ, ಶೌಚಾಲಯ, ಅಡುಗೆ ಕೋಣೆ ಸೇರಿದಂತೆ ಎಲ್ಲೆಡೆ ಸ್ವಚ್ಛತೆ ಕಾಪಾಡಬೇಕು. ಶಾಲಾ ಸಿಬ್ಬಂದಿ ಹಾಗೂ ಪೋಷಕರಿಗೆ ಆರೋಗ್ಯದ ಕುರಿತು ಜಾಗೃತಿ ಮೂಡಿಸಬೇಕು ಅಂತ ಸರ್ಕಾರ ಸುತ್ತೋಲೆ ನೀಡಿದೆ. ಈ ಬಗ್ಗೆ ಪೋಷಕರಲ್ಲಿ ಜಾಗೃತಿ ಮೂಡಿಸಲು ಪೋಷಕರ ಸಂಘವೂ ಕೂಡ ಪ್ರಿಪೇರ್ ಆಗಿದೆ ಅಂತ ಪೋಷಕ ಸಂಘದ ಅಧ್ಯಕ್ಷ ಯೋಗಾನಂದನ್ ಅವರು ಹೇಳಿದರು. ಸರ್ಕಾರ ಶಾಲೆಗಳು, ಮಕ್ಕಳು ಮತ್ತು ಶಿಕ್ಷಣ ವ್ಯವಸ್ಥೆ ಮೇಲೆ ತಕ್ಷಣಕ್ಕೆ ಯಾವುದೇ ಬಲವಂತದ ಒತ್ತಡವನ್ನು, ಕ್ರಮವನ್ನು ಏರಬಾರ್ದು. ಯಾವುದೇ ಕಾರಣಕ್ಕೂ ಕೂಡ ಪೋಷಕರು ಭಯ ಮತ್ತು ಆತಂಕಕ್ಕೆ ಒಳಗಾಗಬಾರ್ದು. ಇದು ಮಕ್ಕಳಿಗೆ ತುಂಬ ಇಮ್ಯುನಿಟಿ ಪವರ್ ಇರೋದ್ರಿಂದ ಮಕ್ಕಳು ಇದನ್ನು ಭಾಳ ಧೈರ್ಯವಾಗಿ ಎದುರಿಸ್ತಾರೆ. ಹಾಗಾಗಿ ನಾಳಿದ್ದು ಏನು ಶಾಲೆಗಳು ಆರಂಭವಾಗ್ತಾ ಇದೆ, ಎಲ್ಲರೂ ಕೂಡ ಪೋಷಕರು ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಶಾಲೆಗಳಿಗೆ ಮಕ್ಕಳನ್ನು ಕಳಿಸಿ ಮಾಸ್ಕನ್ನು ತಕ್ಷಣಕ್ಕೆ ಕಡ್ಡಾಯ ಮಾಡೋದನ್ನ ನಾವು ವಿರೋಧ ಮಾಡ್ತೀವಿ. ಯಾಕೆಂತ ಹೇಳಿದರೆ ಅದು ಮತ್ತೊಂದು ರೀತಿಯ ದಂಧೆ ಆಗಬಾರ್ದು, ಮಕ್ಕಳಿಗೆ ಪ್ಯಾನಿಕ್ ಆಗಬಾರ್ದು. ಮಾಸ್ಕು ಹಾಕುವ ಸಂದರ್ಭ ಈಗ ಸದ್ಯಕ್ಕೆ ಬಂದಿಲ್ಲ. ಅದು ಬಂದಾಗ ಸರ್ಕಾರ ಇದೆ, ಇಲಾಖೆ ಇದೆ, ಆರೋಗ್ಯ ಇಲಾಖೆ ಇದೆ, ಟಾಸ್ಕ್ ಫೋರ್ಸ್ ಇದೆ, ಅವರೆಲ್ಲ ಕೂಡ ತೀರ್ಮಾನ ತಗೊಳ್ತಾರೆ. ಒಟ್ಟಾರೆಯಾಗಿ ಇಂದಿನಿಂದ ಶಾಲೆ ಪುನರಾರಂಭಗೊಂಡಿದೆ. ಒಂದೆಡೆ ವಿದ್ಯಾರ್ಥಿಗಳು ಜೀವನದಲ್ಲಿ ಒಂದು ಸ್ಟೆಪ್ ಮುಂದೆ ಹೋಗೋದಕ್ಕೆ ಸಖತ್ ಎಕ್ಸೈಟ್ ಆದ್ರೆ ಕೋವಿಡ್ ಮಹಾಮಾರಿ ಆತಂಕ ಹರಡುತ್ತಿದೆ. ಆದ್ರೆ ಪೋಷಕರು ಮಕ್ಕಳಿಗೆ ತೊಂದರೆ ಆಗಬಾರದು ಅಂತ ಸರ್ಕಾರ ಕೂಡ ಎಲ್ಲಾ ರೀತಿಯ ಕ್ರಮವನ್ನು ಕೈಗೊಂಡಿದೆ. ಆದ್ರೆ ಪೋಷಕರು, ಶಾಲಾ ಸಿಬ್ಬಂದಿ ಕೂಡ ಈ ಬಗ್ಗೆ ಇನ್ನಷ್ಟು ಕೇರ್ಫುಲ್ ಆಗಿರೋ ಅನಿವಾರ್ಯತೆ ಇದೆ. ಶಮಿ ಶೆಟ್ಟಿ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.